ಈ ಥರ ವಿಜುವಲ್ ಮಕ್ಳುಗಳು ಮನೇಲಿ ಯಾವ ಥರ ಓದಬೇಕಂತಂದರೆ ಇವ್ರ ಮನಸ್ಸಲ್ಲಿನೇ ಓದ್ಕೊಳ್ತಾ ಇರಬೇಕು. ಇವ್ರು ಬಾಯ್ಬಿಟ್ಟು ಓದ್ಕೊಳ್ತಿದಾರಂದರೆ ಇವ್ರ ಬ್ರೈನ್ಗೆ ಏನೂ ಅರ್ಥ ಆಗಲ್ಲ. ಆದರೆ ಮನೇಲಿ ಅಪ್ಪ ಅಮ್ಮ ಏನಾದರೂ ಆಡಿಟರಿ ಲರ್ನರ್ ಇದ್ದಾರೆ ಅಂದರೆ ನೀನು ಯಾವಾಗಲೂ ಬಾಯ್ಬಿಟ್ಟೆ ಓದ್ಕೋ, ಅವಾಗ ಮಾತ್ರ ಓದ್ಕೊಳ್ತೀಯಾ ಅಂತ ನನಗೆ ಟ್ರಸ್ಟ್ ಬರುತ್ತೆ, ಇಲ್ಲಾಂದರೆ ನಾನು ಟ್ರಸ್ಟ್ ಮಾಡಲ್ಲ ನಿನ್ನನ್ನು ಅಂತ ಹೇಳ್ಬಿಡ್ತಾರೆ. ಯಾಕೆ ಅಂದರೆ ಆಡಿಟರಿ ಲರ್ನರ್ಸ್ ಯಾವಾಗಲೂ ಬಾಯ್ಬಿಟ್ಟು ಓದ್ಕೊಂಡ್ರೆ ಮಾತ್ರ ಅವ್ರಿಗೆ ಅರ್ಥ ಆಗುತ್ತೆ, ಅದು ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಅವ್ರಿಗೆ ಉಳಿಯುತ್ತೆ. ವಿಜುವಲ್ ಲರ್ನರ್ಸ್ಗೆ ಮನಸ್ಸಲ್ಲಿ ಓದ್ಕೊಂಡ್ರೆ ಮಾತ್ರ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಉಳಿಯುತ್ತೆ. ಇದೇ ವಿಜುವಲ್ ಲರ್ನರ್ಸ್ ಏನಾದರೂ ಪೆನ್ಸಿಲನ್ನು ಯೂಸ್ ಮಾಡಿ ಅಂಡರ್ಲೈನ್ ಮಾಡ್ತೀರಂದರೆ ಆ ವರ್ಡ್ಸ್ಗಳು ಟೆಸ್ಟ್ ಎಕ್ಸಾಮಲ್ಲಿ ನೆನಪಾಗಲ್ಲ. ಅವರು ಸ್ಕೆಚ್ ಪೆನ್ ಅಥವಾ ಹೈಲೈಟರ್ನ ಯೂಸ್ ಮಾಡಿದರೆ ಮಾತ್ರ ಆ ಸ್ಪೆಸಿಫಿಕ್ ವರ್ಡ್ಸ್ಗಳನ್ನ ಅವರು ಎಕ್ಸಾಮ್ ಟೆಸ್ಟಲ್ಲಿ ರೀಕಲೆಕ್ಟ್ ಮಾಡೋಕ್ಕಾಗುತ್ತೆ. ಯಾವ ವರ್ಡ್ಸ್ ನನಗೆ ನೆನಪಾಗಲಿಲ್ಲ ಆವಾಗಲೇ ನಾನು ಅಂದ್ಕೊಂಡು ಬಿಡ್ತೀನಿ ನನಗೆ ಮೆಮೊರಿ ಇಲ್ಲ ಅಂತ. ಈ ಥರ ಎಷ್ಟು ಸಿಚುವೇಷನ್ಸ್ಗಳಲ್ಲಿ ನಮಗೇನೋ ನೆನಪಾಗಿಲ್ಲ ಅಂದ ತಕ್ಷಣ ನಾನು ಸ್ವಲ್ಪ ವೀಕ್ ಇದ್ದೀನಿ ಅಥವಾ ಇಂಟೆಲಿಜೆಂಟ್ ಇಲ್ಲ, ಮೆಮೊರಿ ಇಲ್ಲ ಅಂತ ನನಗೆ ನಾನೇ ಆ್ಯಂಕರ್ ಮಾಡಿಕೊಂಡು ಐ ಬಿಕೇಮ್ ದಟ್ ಕೈಂಡ್ ಆಫ್ ವರ್ಷನ್ ಇನ್ ಮೈ ಲೈಫ್ ಅಂತ ಆ ಥರ ಫಾಲೋ ಮಾಡಬಾರ್ದು. ವಿಜುವಲ್ ಲರ್ನರ್ಸ್ಗೆ ಇನ್ನೂ ಸ್ಪೆಸಿಫಿಕ್ ಇನ್ಪುಟ್ಸ್ಗಳೆಲ್ಲ ಬರುತ್ತೆ. ಇವಾಗ ಮೇಜರಾಗಿ 3 ಇನ್ಪುಟ್ಸ್ಗಳನ್ನ ಏನು ಹೇಳಿದ್ದೀನಿ ಅದನ್ನು ವಿಜುವಲ್ ಲರ್ನರ್ಸ್ ಫಾಲೋ ಮಾಡಿದ್ರೂ ದೇ ಕ್ಯಾನ್ ರಿಯಲಿ ಪರ್ಫಾರ್ಮ್ ಇನ್ ದರ್ ಅಕಾಡೆಮಿಕ್ಸ್ ವಿತ್ ಅ ಗುಡ್ ಮೆಮೊರಿ ಅಂತ.